ಒಂದು ಕೆಫೆನ ಓಪನ್ ಮಾಡಬೇಕು ಅಂದರೆ ಸಿಕ್ಕಾಬಿಟ್ಟೆ ದುಡ್ಡು ಬೇಕು ಅಂತಾರೆ. ಆದರೆ ಹೆಚ್ಚಿಗೆ ದುಡ್ಡೇನು ಬೇಡ, ಸಿಂಪಲ್ ಆಗು ಶುರು ಮಾಡ್ಬೋದು ಅಂತ ಹೇಳಿದಾರೆ. ಮತ್ತೆ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ವಂತೆ. ಯಾರು ಫಸ್ಟ್ ವೇವ್ ಫ್ರೈಸ್ ಅವರು ಇವರು. ಸೊ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲದೆ ಕಮ್ಮಿ ಬಜೆಟಲ್ಲಿ ಒಂದು ಕೆಫೆನ ಓಪನ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಏನೇನೋ ಡೀಟೇಲ್ಸ್ ತಿಳ್ಕೊಳ್ಳೋಣ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ನಾಗರಬಾವಿ ಬಂದಿದ್ದೀನಿ. ನಾಗರಬಾವಿನಲ್ಲಿ ಫಸ್ಟ್ ವೇವ್ ಕೆಫೆ. ಸೊ ಅದ್ಭುತವಾಗಿರೋಂಥ ಕಮ್ಮಿ ಬಜೆಟಲ್ಲಿ ಶುರು ಮಾಡಿದಂಥ ಒಂದು ಕೆಫೆ ಅಂತೆ. ಜೊತೆಗೆ ಒಂದು ಫ್ರಾಂಚೈಸಿನೂ ಕೊಡ್ತಾ ಇದ್ದಾರೆ. ಕಡಿಮೆ ಬಜೆಟಲ್ಲಿ ಏನಾದರೂ ಫ್ರಾಂಚೈಸಿ ನೋಡೋ ಪ್ಲ್ಯಾನ್ ಇತ್ತು, ಮತ್ತು ಒಂದೊಳ್ಳೆ ಇನ್ಕಮ್ಗೋಸ್ಕರ ಒಂದು ಸಣ್ಣ ಬಿಸ್ನೆಸ್ನ ಶುರು ಮಾಡಬೇಕು ಅನ್ನೋ ಪ್ಲ್ಯಾನ್ ಇತ್ತು ಅಂದರೆ ಬೆಸ್ಟ್ ಪ್ಲ್ಯಾನು ಮತ್ತು ಬೆಸ್ಟ್ ಪ್ಲೇಸ್ ಅಂದರೆ ಹೇಳ್ತೀನಿ. ಜೊತೆಗೆ ನಿಮ್ಗೆ ಇಲ್ಲಿ ಬರ್ಗರ್ ಸಿಗುತ್ತೆ, ರೋಲ್ ಸಿಗುತ್ತೆ, ಐಸ್ ಕ್ರೀಮ್ ಸಿಗುತ್ತೆ ಅಂತ ಫಾಸ್ಟ್ ಮೂವಿಂಗ್ ಅಂತಲೇ ಹೇಳ್ತಿದ್ರು. ಮತ್ತು ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲದೆ ಒಂದು ಕೆಫೆನ ರನ್ ಮಾಡ್ಬೋದು ಅಂತ ಹೇಳ್ತಿದ್ರು. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸು ಈ ವಿಡಿಯೋದಲ್ಲಿ ಸಿಗುತ್ತೆ. ಮತ್ತು ಕೆಫೆಯ ಅಡ್ರೆಸ್ಸು ನಾಗರಬಾವಿ ಸರ್ಕಲ್ ಇದೆ. ನಾಗರಬಾವಿ ಸರ್ಕಲಿಂದ ನೀವು ಜ್ಞಾನಭಾರತಿಗೆ ಹೋಗೋ ಕಡೆ ನಿಮಗೆ ರೈಟ್ ಸೈಡಲ್ಲೇ ಸಿಗುತ್ತೆ. ನೀವು ಈ ಕಡೆ ಬಂದಾಗ ಇವ್ರನ್ನ ವಿಚಾರಿಸಿ ಕೂಡ ನೀವು ಡೀಟೇಲ್ಸ್ ತೊಗೊಬೋದು. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ, ಹಾಗೆ ಡೀಟೇಲ್ಸು ಕೂಡ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಒಂದು ಕೆಫೆನ ಹೇಗೆ ಶುರು ಮಾಡ್ಬೋದು ಕಮ್ಮಿ ಬಜೆಟಲ್ಲಿ ಅನ್ನುವಂಥ ಡೀಟೇಲು ಈ ವಿಡಿಯೋದಲ್ಲಿ ಸಿಗುತ್ತೆ. ಇದು ಬ್ರ್ಯಾಂಡ್ ಫಸ್ಟ್ ವೇವ್ ಫ್ರೈಸ್ ಅಂತ. ಇದಿರೋದು ನಾಗರಬಾವಿಯಲ್ಲಿ. ಇಲ್ಲಿ ನಿಮ್ಗೆ ಬರ್ಗರ್ ಸಿಗುತ್ತೆ, ರೋಲ್ಸ್ ಸಿಗುತ್ತೆ, ಫ್ರೆಂಚ್ ಫ್ರೈಸ್ ಸಿಗುತ್ತೆ, ಮಿಲ್ಕ್ ಶೇಕ್ ಸಿಗುತ್ತೆ, ಐಸ್ ಕ್ರೀಮ್ ಸಿಗುತ್ತೆ. ಒಂದು ಕೆಫೆನ ಶುರು ಮಾಡಬೇಕು ಅನ್ನೋ ಪ್ಲಾನ್ ಹೇಗೆ ಬಂದಿದ್ದು? ಸರ್, ನಮಗೆ ಮೇನ್ಲಿ ಇದ್ರ ಮೇಲೆ ಇಂಟ್ರೆಸ್ಟ್ ಇತ್ತು. ಮತ್ತೆ ಇನ್ನೊಂದು ನಾವೊಂದು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಒಂದು ಆರ್ಗನೈಸ್ಡ್ ಆಗಿ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ನಾವು ಬೇರೆ ಕಡೆ ಸುಮಾರು ಕಡೆ ನಾವು ವಿಚಾರಿಸಿದ್ದೀರಿ. ಅಲ್ಲಿ ನಮ್ಗೆ ಏನಾಯ್ತು ಅಂದ್ರೆ ಈ ಸೆಕ್ಟರ್ ಅನ್ಆರ್ಗನೈಸ್ಡ್ ಇದೆ. ಒಂದು ಸಿಸ್ಟಮ್ಸ್ ಇಲ್ಲ, ಒಂದು ಆಪರೇಟ್ ಮಾಡೋಕ್ಕಾಗಲಿ. ಸುಮ್ಮನೆ ಹೇಗೆ ಅಂದರೆ ರ್ಯಾಂಡಮ್ ಆಗಿ ಓಪನ್ ಮಾಡ್ತಾರೆ, ಕ್ಲೋಸರ್ಸು ಅದೇ ಥರನೇ ಜಾಸ್ತಿ ಆಗ್ತಿರೋದು ಅದೇ ಕಾರಣದಿಂದ. ನಾವು ಅದನ್ನು ಆರ್ಗನೈಸ್ಡ್ ವೇಯಲ್ಲಿ ನಾವು ವರ್ಕ್ ಮಾಡಿ ಈ ಕೆಫೆನ್ ಶುರು ಮಾಡಿ ನಾವು ಇವಾಗ ಆ್ಯಕ್ಚುಲಿ ಇದನ್ನು ಫ್ರಾಂಚೈಸಿ ಕೂಡ ಶುರು ಮಾಡಿದ್ದೀರಿ ಇವಾಗ. ಯಾಕಂದರೆ ನಮ್ಗೆ ತುಂಬ ರೆಸ್ಪಾನ್ಸಸ್ ಹಾಗೆ ಬರ್ತಿದೆ. ಸೊ ಅದಕ್ಕೆ ಹೇಗೆ ಬೇಕು, ಹೆಂಗೆ ವರ್ಕ್ ಮಾಡಬೇಕು ಅಂತ ಮಲ್ಟಿನ್ಯಾಷನಲ್ ಕಂಪ್ನೀಸ್ಗಳು ಹೇಗೆ ಆಪ್ರೇಟ್ ಮಾಡ್ತಾರಲ್ಲ ಆ ಮೆಥಡ್ಸಲ್ಲಿ ನಾವು ಇದನ್ನು ಮಾಡಿದ್ದೀರಿ. ನಮ್ಮಲ್ಲಿ ಫ್ರಾಂಚೈಸಿ ಅಂತ ಬಂದರೆ ಕಂಪ್ಲೀಟ್ A to Z ಸಪೋರ್ಟ್ ಇದೆ. ಮೇಯ್ನಾಗಿ ಏನಂದರೆ ಇಂಟೀರಿಯರ್ಸ್ ಕವರ್ ಮಾಡ್ತೀರಿ, ಬ್ರ್ಯಾಂಡಿಂಗ್ ಕವರ್ ಆಗಿರುತ್ತೆ, ಕಿಚನ್ ಯುಟೆನ್ಸಿಲ್ಸ್ ಕವರ್ ಆಗಿರುತ್ತೆ, ಅಪ್ಲಯನ್ಸಸ್ ಕವರ್ ಆಗಿರುತ್ತೆ, ಬಿಲ್ಲಿಂಗ್ ಸಾಫ್ಟ್ವೇರ್ಸ್ ಕವರ್ ಆಗಿರುತ್ತೆ, ಆನ್ ಬೋರ್ಡಿಂಗ್ ಏನೇನು ಬೇಕೋ ಅದಕ್ಕೆಲ್ಲ ನಾವು ವ್ಯವಸ್ಥೆ ಮಾಡ್ಕೊಡ್ತೀರಿ ಆನ್ಲೈನ್ ಪ್ಲಾಟ್ಫಾರ್ಮ್ಸಲ್ಲಿ. ಮತ್ತೆ ಇದಕ್ಕೆ ಅನುಭವ ಏನೋ ಇರಬೇಕು ಅಂತನಾ? ಇಲ್ಲ, ಇದಕ್ಕೆ ಏನು ಅನುಭವ ಬೇಕಿಲ್ಲ. ನಾವು ಹೇಗೆ ನಾವು ಕ್ರಾಫ್ಟ್ ಮಾಡಿದ್ದೀರಿ ಅಂದರೆ ಝೀರೋ ಎಕ್ಸ್ಪೀರಿಯನ್ಸ್ ಇರೋರು ಆರಾಮಾಗಿ ಆಪ್ರೇಟ್ ಮಾಡ್ಬೋದು. ಅಷ್ಟು ಸಿಸ್ಟಮ್ಯಾಟಿಕ್ ಆಗಿ ನಾವು ಇದನ್ನು ಮಾಡಿದ್ದೀರಿ. ಸಿಂಪಲ್ ಆಗಿ ಒಬ್ಬರು ಆಪ್ರೇಟರ್ ಇದ್ರೆ ಸಾಕು. ನಮ್ಮದು ಪ್ರೊಸೀಜರ್ಸ್ ಇರುತ್ತೆ, ಪ್ರೊಸೀಜರ್ ಓರಿಯೆಂಟೆಡ್ ಏನಿರುತ್ತೆ ಅದ್ರ ಪ್ರಕಾರ ಫಾಲೋ ಮಾಡಿದ್ರೆ ಸಾಕಿದೆ. ನಮ್ಮದು ಸೆಟಪ್ ಕಾಸ್ಟು ರಫ್ಲಿ ಅರೌಂಡ್ 9 lakh ಅಂತ ಎಸ್ಟಿಮೇಟ್ ಮಾಡಿದ್ದೀರಿ. 150 to 300 ಸ್ಕ್ವೇರ್ ಫೀಟ್ ಜಾಗ ಇದ್ರೆ ಸಾಕಿದಕ್ಕೆ. ಸೊ ಮಂತ್ಲಿ ಅಂತ ಬಂದರೆ ಅದು ಲೊಕೇಶನ್ ಟು ಲೊಕೇಶನ್ ವೇರಿ ಆಗುತ್ತೆ. ಮೇನ್ಲಿ ನಮ್ಮ ಎಸ್ಟಿಮೇಟ್ ಏನಿದೆ ಅರೌಂಡ್ 2 to 3 lakhs ಒಂದು ಇನ್ಕಮ್ ಇದರಲ್ಲಿ ಜನರೇಟ್ ಮಾಡ್ಬೋದು ಅಂತ. ಎಲ್ಲ ಕಳೆದು? ಎಸ್, ಖಂಡಿತ. ಎಲ್ಲ ಕಳೆದಿಲ್ಲ, ನಮಗೆ ಪ್ರಾಫಿಟ್ಸ್ ಅಷ್ಟು ಬರುತ್ತೆ ಅಂತ. ಇನ್ನು ನಾಗರಬಾವಿ ಔಟ್ಲೆಟ್ಗೆ ಬಂದರೆ ಇನ್ನು ಮಿಕ್ಕಿದ್ದೆಲ್ಲ ಡೀಟೇಲ್ಸು ಇನ್ನೂ ಜಾಸ್ತಿ ಡೀಟೇಲ್ಸ್ ಬಂದರೆ ಸಿಗುತ್ತೆ ಇಲ್ಲ? ಖಂಡಿತ, ಇನ್ನೂ ಫುಲ್ ಬ್ರೀಫಿಂಗ್ ಡೀಟೇಲ್ ಆಗಿ ಹೇಳ್ತೀರಿ. ನಾಗರಬಾವಿ ಸರ್ಕಲಿಂದ ಲಾ ಕಾಲೇಜ್ಗೆ ಹೋಗೋ ರೋಡಲ್ಲಿ ರೈಟ್ ಸೈಡಲ್ಲಿ ಬರುತ್ತೆ. ಯೆಲ್ಲೋ ಕಲರ್ ಕಣ್ಣಿಗೆ ಸ್ಟ್ರೈಕ್ ಆಗುತ್ತೆ ಅಂದರೆ ನಮ್ಮದೇ ಯೂಸಲಿ ಇರುತ್ತೆ ಅಲ್ಲಿ. ಓಕೆ, ಫೈನ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ವೇವ್ ಫ್ರೈಸು. ಸೊ ಇಲ್ಲಿ ಮೊದಲನೇದಾಗಿ ನಾನು ತೊಗೊಂಡಿರುವಂಥದ್ದು ಬರ್ಗರ್. ಸೊ ಬರ್ಗರಲ್ಲೂ ಕೂಡ ತರಾವರಿ ಸಿಗುತ್ತೆ. ಬಟ್ ನಾನು ತೊಗೊಂಡಿರುವಂಥದ್ದು ಫ್ರೆಂಚ್ ಆನಿಯನ್ ಬರ್ಗರ್ ತೊಗೊಂಡಿದ್ದೀನಿ. ಸೊ ತುಂಬ ವೆರೈಟಿ ಇದೆ ಬರ್ಗರಲ್ಲಿ. ಒಂದು 6-7 ಥರ ಏನೋ ಇರ್ಬೋದು. ಬಟ್ ಫ್ರೆಂಚ್ ಆನಿಯನ್ ಅಂತ ತೊಗೊಂಡೆ, ಚೆನ್ನಾಗಿರುತ್ತೆ, ಇದನ್ನು ಟ್ರೈ ಮಾಡಿ ಅಂದರು. ಸೊ ಹಾಗಾಗಿ ತೊಗೊಂಡಿದ್ದೇನೆ. ಸೂಪರ್, ಚೆನ್ನಾಗಿ ಕಾಣಿಸ್ತಾ ಇದೆ. ಬನ್ ಕ್ವಾಲಿಟಿನೂ ಚೆನ್ನಾಗಿದೆ. ಯಾವುದೋ ಲೋಕಲ್ ಬಳಸ್ಬಿಟ್ಟಿದ್ದಾರೆ ಅನ್ನಂಗೆಲ್ಲ ಕ್ವಾಲಿಟಿ ಬನ್ನು ಬಳಸಿದ್ದಾರೆ. ಮತ್ತಿನ್ನು ಈರುಳ್ಳಿ ಟೊಮೊಟೊ ಹಣ್ಣೆಲ್ಲ ಹಾಕಿರ್ತಾರಲ್ಲ, ಸೂಪರ್ ಮಸ್ತಿದೆ.
ದೊಡ್ಡದಾಗೂ ಇದೆಯಾ, ಒಂದ್ಸತಿ ತಿಂತಾನೆ ಇರಬೇಕು ಅನ್ಸುತ್ತೆ, ಆ ರೇಂಜ್ಗೆ ಟೇಸ್ಟ್ ಕೊಟ್ಟಿದ್ದಾರೆ. ಸೂಪರ್. ಸೊ ಬರ್ಗರ್ ಆದಮೇಲೆ ರೋಲ್ನ ಬಿಡೋಕ್ಕಾಗತ್ತಾ? ಸೊ ಇಟಾಲಿಯನ್ ಚಿಕನ್ ರೋಲ್ ಅಂತೆ. ಸೊ ತುಂಬ ಚೆನ್ನಾಗಿರುತ್ತೆ, ಅದನ್ನು ಕೂಡ ತೊಗೊಂಡಿದ್ದೀನಿ. ಬರ್ಗರ್ ಒಳ್ಳೆ ಖಾರವಾಗಿ ಸಕ್ಕತ್ತಾಗಿತ್ತು, ಇನ್ನೂ ಆ ಖಾರ ಹಾಗೇ ಇದೆ. ಕ್ಯಾರೆಟು ಮತ್ತು ಆನಿಯನ್ ಬಳಸಿರ್ತಾರೆ. ಮತ್ತು ಇನ್ನು ಚಿಕನ್ ಇದು ನೀವು ಚಿಕನ್ ಅಂದರೆ ನಾನ್ ವೆಜ್ ಆದರೆ ನಾನ್ ವೆಜ್ಜು ಸಿಗುತ್ತೆ, ವೆಜ್ ಆದರೆ ವೆಜ್ಜು ಸಿಗುತ್ತೆ, ಆಪ್ಷನ್ ಇದೆ, ನೀವು ಯಾವುದನ್ನು ಬೇಕಾದ್ರೆ ತೊಗೋಬೋದು. ಸೊ ಚೆನ್ನಾಗಿದೆ, ಸೂಪರ್ ಕ್ವಾಲಿಟಿ, ಮಸ್ತಿದೆ. ನಂತರದಲ್ಲಿ ಐಸ್ ಕ್ರೀಮ್ ಅಂದೆ, ಐಸ್ ಕ್ರೀಮ್ ತೊಗೊಂಬೋಣ. ಸೊ ನೆಕ್ಸ್ಟ್ ಡ್ರೈ ಫ್ರೂಟ್ಸ್ ಕಿಂಗ್ಡಮ್ ಅಂತ ಐಸ್ ಕ್ರೀಮು ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು. ಸೊ ಹಾಗಾಗಿ ತೊಗೊಂಡಿದ್ದೀನಿ. ಏನೋ ಕಲರ್ ಆಗೆಲ್ಲ ಕಾಣಿಸ್ತಾ ಇದೆ. ಡ್ರೈ ಫ್ರೂಟ್ಸ್ನ ಅತಿ ಹೆಚ್ಚು ಬಳಸಿದ್ದಾರೆ. ಸೊ ನನಗದು ಭಲೇ ಇಷ್ಟ ಆಯಿತು. ಐಸ್ ಕ್ರೀಮ್ ಜೊತೆಗೆ ಡ್ರೈ ಫ್ರೂಟ್ಸು ತೊಗೊಂಬೋಣ. ವೆನಿಲಾ, ಸ್ಟ್ರಾಬೆರಿ, ಮ್ಯಾಂಗೋ ಅನಿಸುತ್ತೆ ಮೇ ಬಿ. ಚೆನ್ನಾಗಿದೆ. ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲ ಬಳಸಿದ್ದಾರೆ, ಚೆನ್ನಾಗಿದೆ. ಇವನ್ ಬರ್ಗರ್ ಕೂಡ ಟ್ರೈ ಮಾಡಿದೆ, ಮತ್ತು ಇನ್ನು ರೋಲು ಅದನ್ನು ಕೂಡ ಟ್ರೈ ಮಾಡಿದೆ, ಚೆನ್ನಾಗಿದೆ. ಕಮ್ಮಿ ಬಜೆಟಲ್ಲಿ ಸೊ ಒಂದೊಳ್ಳೆ ಕೆಫೆ ಓಪನ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇತ್ತು ಅಂದರೆ ಇವ್ರನ್ನ ಆರಾಮ್ಸೆ ಕಾಂಟ್ಯಾಕ್ಟ್ ಮಾಡ್ಬೋದು. ಬಜೆಟ್ ಇದೆ ಅಂದರೆ ಬಜೆಟಲ್ಲಿ ಆಗುವಂಥದ್ದು, ಮತ್ತು ಇನ್ನು ಎಕ್ಸ್ಪೀರಿಯನ್ಸ್ ಏನು ಬೇಕಾಗಿಲ್ಲ ಅಂತ ನಾವು ಹೇಳ್ತಿದ್ರಲ್ಲ. ಸೊ ಎಕ್ಸ್ಪೀರಿಯನ್ಸ್ ಇಲ್ಲದೆ ಆರಾಮ್ಸೆ ಯಾರ ಮೇಲೂ ಡಿಪೆಂಡ್ ಆಗದೆ ಒಂದೊಳ್ಳೆ ಕೆಫೆನ ರನ್ ಮಾಡ್ಬೋದು. ಯಾಕಂದರೆ ಹೋಟೆಲ್ ಉದ್ಯಮ ಅಥವಾ ಕೆಫೆ ಏನೇ ಅಂದರೂ ಕೂಡ ಎಕ್ಸ್ಪೀರಿಯನ್ಸ್ ಬೇಕೇ ಬೇಕು ಅಂತ ಹೇಳ್ತಿರ್ತಾರೆ, ಬಟ್ ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲದೆ ಕೆಫೆನ ರನ್ ಮಾಡ್ಬೋದು ಅಂತ ಹೇಳ್ತಿದ್ರು. ಸೊ ಬೆಸ್ಟ್ ಆಪ್ಷನು. ಇನ್ನು ಜಾಸ್ತಿ ಡೀಟೇಲ್ಸ್ ಬೇಕು ಅಂತ ಅಂದರೆ ನಾಗರಬಾವಿನಲ್ಲಿ ನಾಗರಬಾವಿ ಸರ್ಕಲಿಂದ ನೀವು ಜ್ಞಾನಭಾರತಿಗೆ ಹೋಗೋ ರೋಡಲ್ಲಿ ನಿಮಗೆ ರೈಟ್ ಸೈಡಲ್ಲೇ ಫಸ್ಟ್ ವೇ ಫ್ರೈಸ್ ಅಂತ. ಸೊ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಹೆಚ್ಚಿನ ಡೀಟೇಲ್ಸು ಇವ್ರ ಹತ್ರ ಸಿಗುತ್ತೆ. ಓಕೆ, ನಾನು ಈ ವಿಡಿಯೋನ ಇಲ್ಲಿ ಗೈಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗುವ. ಚೆನ್ನಾಗಿದೆ, ಎಲ್ಲ ಐಟಮು ಮಸ್ತಿದೆ ಮತ್ತು ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಟಿದ್ದಾರೆ. ಸೊ ನೀವು ಮಾಡೋ ಪ್ಲ್ಯಾನ್ ಇತ್ತು ಅಂದರೆ ಕಾಂಟ್ಯಾಕ್ಟ್ ಮಾಡಿ.